ಇವತ್ತು ನಾನು ಹೆಂಡತಿಗೆ ಒಂದು ಚಾಲೆಂಜ್ ಕೊಡ್ತಿದ್ದೀನಿ. ಹಬ್ಬಕ್ಕೆ ಬಟ್ಟೆ ಕೊಡ್ಸಿಲ್ಲ ಅಂತಿದ್ಲು. 5,000 ರೂಪಾಯಿಗೆ 5 ನಿಮಿಷದಲ್ಲಿ ಶಾಪಿಂಗ್ ಮಾಡಿದ್ರೆ ನೀನು ಕೇಳಿದ್ದೆಲ್ಲ ನಾನು ಕೊಡಿಸ್ತೀನಿ. ಏನು ಸೊ ನೀನು ಏನೇನು ತಗೋತೀಯ ಅವೆಲ್ಲ ನಿನಗೇನೆ. ಸರಿ ಬೇಗ ಟೈಮ್ ಸ್ಟಾರ್ಟ್ ಆಗುತ್ತಾ? ಟೈಮರ್ ಆನ್ ಮಾಡ್ತೀನಿ. ಹಾಂ ಸೊ ಟೈಮರ್ ಆನ್ ಮಾಡಿದ್ದೀನಿ. 5 ನಿಮಿಷದಲ್ಲಿ 5,000. ಲೇ ಹುಡುಗರ್ದು ಯಾಕೆ ಸೆಲೆಕ್ಟ್ ಮಾಡ್ತಿದ್ಯಾ? ಹುಡುಗಿರ್ದು ಮಾಡ್ಕೋ. ನನ್ನ ಖುಷಿ ಕಾರಣ ಯಾರು ಹೇಳಿ? ಗೊತ್ತಿಲ್ಲ. ನೀವು. ಹಂಗಾದ್ರೆ ನನ್ನ ಮೊದಲನೇ ಆದ್ಯತೆ ಯಾರಿಗೆ? ನಿಮಗೆ. ಸರಿ ಬೇಗ ಮಾಡು. ಆಯಿತು 12 ಸೆಕೆಂಡು ಡೈಲಾಗ್ ಹೊಡಿಯೋದ್ರಲ್ಲೇ ಆಯಿತು. ಮೇಡಮ್ ನನ್ನ ಮಾತು ಕೇಳಿ ಹೋಗಿ ನಿನಗೂ ಸೆಲೆಕ್ಟ್ ಮಾಡ್ಕೋ. ಪರವಾಗಿಲ್ಲ. ಹೇಳೋ ಮಾತು ಕೇಳು. 30 ಸೆಕೆಂಡ್ ಆಯಿತು. ಇನ್ನೊಂದೆರಡು ನನಗೆ ಬೇಡ, ನಿನಗೆ ನೋಡು. ನೀವು ಇವಳಿಗೆ ಹೇಳೋದು ಕೇಳ್ತಿಲ್ಲ ಗೈಸ್. 40 ಸೆಕೆಂಡ್ ಆಯಿತು. 41 ಸೆಕೆಂಡ್ ಆಯಿತು. ಸ್ವಾತಿ ನಿನಗೆ ತಗೋ, ನನಗೆ ಬೇಡ. ಸರಿ ಇದೊಂದು ಚೆನ್ನಾಗಿದೆ. ಸರಿ ಫಸ್ಟ್ ಸೈಜ್ ನೋಡೆ. ಆ ಸೈಜ್ ಎಲ್ಲ ಕರೆಕ್ಟಾಗಿರಬೇಕು. ಅದೆಲ್ಲ ಹೇಳಂಗಿಲ್ಲ ನೀವು. ಲಿಫ್ಟಲ್ಲೇ ಹೋಗಿದ್ರೆ ಆಗೋದು. ಲಿಫ್ಟ್ ಬರೋ ತನಕ ಕಾಯಕ್ಕಾಗಲ್ಲ. ಇವಳಿಂದ ನಾನು ಬೇರೆ ಓಡಬೇಕು. ನನಗೆ ಗೊತ್ತು ಇವಳು ಯಾಕೆ ಹುಡುಗರ್ದು ಬೇಗ ತಗೋತಿದ್ಲು ಅಂತ. ಹುಡುಗರ್ದಾದ್ರೆ ಬೇಗ ಸೆಲೆಕ್ಟ್ ಆಗುತ್ತೆ, ಹುಡುಗಿರ್ದಾದ್ರೆ ಟೈಮ್ ಆಗುತ್ತಲ್ಲ. ಇವೆಲ್ಲ ಲಾಜಿಕ್ ನಮಗೆ ಗೊತ್ತು. ಆಯ್ತು ಸರಿ, ನೀವು ಹಂಗೆ ಅನ್ಕೊಳ್ಳಿ. ಸೊ 1 ನಿಮಿಷ 36 ಸೆಕೆಂಡ್ ಆಯಿತು. ಟೈಮ್ ಕಮ್ಮಿ ಕೊಡಬೇಕಿತ್ತು ಇವಳಿಗೆ. ಸೊ 3 ನಿಮಿಷ ಆಗಿದೆ. ಇಷ್ಟೊಂದು ಸೆಲೆಕ್ಟ್ ಮಾಡಿದ್ದಲ್ಲ 5 ನಿಮಿಷದೊಳಗಡೆ. ಇಲ್ಲಿ ಜಾಸ್ತಿ ಹೊತ್ತು ವೀಡಿಯೋ ಮಾಡೋಂಗಿಲ್ಲ. ಸೊ ನಾವೇ ಕ್ಯಾಲ್ಕುಲೇಟ್ ಮಾಡ್ತೀವಿ, ಎಷ್ಟಾಯಿತು ಅಂತ ಹೇಳ್ತೀವಿ. 5,000 ಮಾಡಿದ್ರೆ ನಾನು ಹೆಂಡ್ತಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡಿಸ್ತೀನಿ. ಸರಿನಾ? ಟೈಮರ್ ಸ್ಟಾಪ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋಣ. ಸಾರಿ, ಅನ್ಕಂಡಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪರ್ಮಿಷನ್ ಸಿಗ್ತಾ ಇಲ್ಲ. ಖುಷಿಯಾಗಿದೆ, ಇದರಲ್ಲೇ ಸಾಕು. ಸರಿ, ಸ್ಟಾಪ್ ಮಾಡ್ತಿದ್ದೀನಿ. ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಸಿಗೋಣ. ಇಬ್ಬರು ಫ್ರೆಂಡ್ಸು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಎಷ್ಟಾಗಿದೆ? ಆಗಲೇ 599. ನನಗೇನು 5,000 ಮಾಡಿರ್ತಾಳೆ ಅನ್ಸುತ್ತೆ. ನೋಡೋಣ ಬನ್ನಿ. ಓಕೆ, ನಾವೇ ಕ್ಯಾಲ್ಕುಲೇಟ್ ಮಾಡ್ದು. ಅಲ್ಲಿಗೆ ಹೋಗಲಿಲ್ಲ, ಪರ್ಮಿಷನ್ ಇಲ್ದಿರೋ ಕಾರಣ. ಎಷ್ಟಾಯಿತು? 7,888. 5,000ಗಿಂತ ಜಾಸ್ತಿ ಮಾಡಿಬಿಟ್ಟಿದ್ಯಾ. ಸೋತಿದ್ಯಾ. ಆದರೂ ತನ್ನ ಕಡೆಯಿಂದ ಗಿಫ್ಟ್ ಇದೆ ನಿನ್ನ ಎಫರ್ಟ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾ. ನನ್ನ ಹುಡುಗಿ ಅಷ್ಟೊಂದು ಕಷ್ಟಪಟ್ಟು 7,000 ತನಕ ಶಾಪಿಂಗ್ ಮಾಡಿ ಏನು ಬೇಕು ಅಂತ ಕೇಳಿದ್ರೆ ಗೋಲ್ಗಪ್ಪ ಬೇಕು ಅಂತ ಹೇಳ್ತಿದ್ದಾಳೆ. ಸೊ ತಿಂತವಳು ಒಬ್ಳೆ. ತಿನ್ನು ಚೆನ್ನಾಗಿ ತಿನ್ನು. ಥ್ಯಾಂಕ್ಸ್. ನನ್ನ ದುಡ್ಡನ್ನ ಈ ಥರನೇ ಉಳಿಸು. ಅವ್ನು ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅಲ್ವಾ? ಇದಕ್ಕಾದರೂ ಹುಡುಗಿರ ಬಟ್ಟೆನ ನಾವೇ ಓಪನ್ ಮಾಡೋಣ. ಟೆನ್ಷನ್ ತೊಗೋಬೇಡ. ನಿಂಗೋಸ್ಕರ ಓಪನ್ ಮಾಡ್ತೀನಿ. ಅದೇ ಗಿಫ್ಟ್ ನಿಂಗೆ. ಹಾಂ, ಈಗ ಮಾತಾಡಿ. ಬಾಯಿ ತುಂಬ್ಕೊಂಡ್ಮೇಲೆ ಈಗ ಅವ್ರಿಗೆ ಬಾಯಿ ತುಂಬಿಸಿದ್ದೀನಿ ನಾನು. ಇದೇ ಥರ ಬೇರೆ ಚಾಲೆಂಜ್ ವೀಡಿಯೋ ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ಆದಷ್ಟು ಪ್ರಯತ್ನ ಪಟ್ವಿ, ಆದರೆ ಅವ್ರು ಪರ್ಮಿಷನ್ ಕೊಡಲಿಲ್ಲ. ಅಲ್ಲ, ಸಪೋರ್ಟ್ ಮಾಡಬೇಕು. ಈ ಥರ ಎಲ್ಲ ಮಾಡಬಾರ್ದು. ಬೇಜಾರಾಗುತ್ತೆ ಅಂತ ಟೈಮಲ್ಲಿ ಅಷ್ಟೇ. ಹೋಗಲಿ, ಇದೇ ಥರ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತೀವಿ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ನೀವು ಗೋಲ್ಗಪ್ಪ ತಿನ್ಕೊಬಿಡಿ. ಮಾಡಿ. ಸರಿ, ಬಾಯ್.